ಹಾಯ್, ವೆಲ್ಕಮ್ ಟು ಆರ್ ಜಿ ವ್ಲಾಗ್ಸ್. ರೆಸ್ಟೋರೆಂಟ್ ಸ್ಟೈಲ್ ಕಾಬೂಲ್ ಕಡಲೆಕಾಳು ಮಸಾಲೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ಲಾ? ಬನ್ನಿ. ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಈಗ ಮೊದಲು ಇದನ್ನು ಒಂದು 3 ವಿಷಲ್ ಮಾಡಿಸ್ಕೊತೀನಿ. ಒಂದು ಸಣ್ಣ ಕುಕ್ಕರ್ ಇಟ್ಟಿದ್ದೀನಿ, ಕಾಳನ್ನೆಲ್ಲ ಹಾಕ್ತಿದ್ದೀನಿ. ಈ ಕಾಳಿಗೆ ಸ್ವಲ್ಪ ನೀರು ಹಾಕಿ ಒಂದು 3 ವಿಷಲ್ ಮಾಡೋಕ್ಕಿಡ್ತೀನಿ. ಸಾಕಿಷ್ಟು ನೀರು. ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಇವಾಗ ಬೇಯಿಸೋ ಮುಂದೆ ಕಾಳುಗಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈಗ ಒಂದು 3 ವಿಷಲ್ ಹಾಕ್ಸೋಣ, ಓಕೆನಾ? ಬನ್ನಿ. ಈಗ ಕಾಳು ವಿಷಲ್ ಆಗ್ತಿದೆ. ಅಷ್ಟರೊಳಗೆ ನಾವು ಮಸಾಲೆಗೆ ಹೆಚ್ಕೊಳ್ಳೋಣ. ಒಂದು 2 ಈರುಳ್ಳಿ ತೊಗೊತಿದ್ದೀನಿ, ಸಾಕು. ಇದನ್ನಷ್ಟು ಹುರ್ಕೊತೀನಿ ನಾನು, ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊತೀನಿ. ಕಾಬೂಲ್ ಕಡಲೆಕಾಳು ಮಸಾಲ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಇರುತ್ತೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. 2 ಈರುಳ್ಳಿ ಮತ್ತು 2 ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು. ಎಲ್ಲ ಮಿಕ್ಸ್ ಮಾಡಿ ಹುರಿಯೋಕೆ ಹಾಕ್ತೀನಿ. ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಶುಂಠಿ ತೊಗೊತಿದ್ದೀನಿ, ಹಾಗೆ ಸ್ವಲ್ಪ ಹುರಿಯೋಕ್ಕೆ ಕೊತ್ತಂಬರಿ ಸೊಪ್ಪು. ಇವಿಷ್ಟು ಐಟಮ್ನು ನಾನು ಅಷ್ಟು ಒಟ್ಟಿಗೆ ಹುರ್ಕೊತೇನೆ. ಈಗ ಇಷ್ಟನ್ನು ಒಂದ್ಸಲ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಬನ್ನಿ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈ ಪ್ಯಾನಿಗೆ ಈಗ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, 1-2 ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದಕ್ಕೆ ಇದರಲ್ಲೇ ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಯಾವ ಅಡುಗೆ ಮಾಡಿದ್ರು ಹೇಗೆ ಉರಿತೀರಾ ಅನ್ನೋದ್ರ ಮೇಲೆ ನಿಮ್ಮ ಅಡುಗೆ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಅಡುಗೆ ಮಾಡಿದರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಕಡೆ ನಮ್ಮ ಕಾಬೂಲ್ ಕಡಲೆಕಾಳು 2 ವಿಷಲ್ ಆಗಿದೆ. ಒಂದಾದ ತಕ್ಷಣ ಆಫ್ ಮಾಡ್ತೇನೆ. ಚೂರು ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಮಸಾಲೆ ಎಲ್ಲ ಹೋಗಬೇಕು. ಈ ಮಸಾಲ ಒಂದು 4 ಜನಕ್ಕಾಗುತ್ತೆ. ನೀವು ಜಾಸ್ತಿ ಜನ ಇದ್ದರೆ ಇದನ್ನೇ ಡಬಲ್ ಆಗಿ ಮಸಾಲೆ ಮಾಡಿಕೊಂಡು ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆ ಕಾದ್ಮೇಲೆ ಸ್ವಲ್ಪ ಈಗ ಎಣ್ಣೆ ಹಾಕ್ತಿದ್ದೀನಿ. ಆ ಕಡೆ ಫ್ರೈ ಆಗಿದೆ ಅಲ್ವಾ, ಅದು ಫ್ರೈ ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ಇಲ್ಲಿ ಒಗ್ಗರಣೆ ಮಾಡ್ಕೊತೀನಿ. ಈ ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿನ 1-2 ಒಗ್ಗರಣೆಗೆ ಕೊಡ್ತೀನಿ. ಖಾರ ಪುಡಿ ಹಾಕ್ತೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಕಾಳು 3 ವಿಷಲ್ ಆಗಿದೆ ನೋಡಿ. ಇಷ್ಟು ಬೆಂದರೆ ಸಾಕು, ಪರ್ಫೆಕ್ಟಾಗಿ ಮಸಾಲ ಬರುತ್ತೆ. ಈಗ ಇದನ್ನು ಸೋಸ್ಕೊತೀನಿ ನಾನು. ಈಗ ಸೋಸ್ಕೊಂಡಿದ್ದೀನಲ್ಲ ಕಾಳು, ಇದನ್ನು ಈಗ ಒಗ್ಗರಣೆಗೆ ಹಾಕ್ತೀನಿ. ಈಗ ಕಾಳನ್ನ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಆಗಲೇ ಇದಕ್ಕೆ ಉಪ್ಪು ಹಾಕಿದ್ದೆ ಕಾಳಿಗೆ. ಇವಾಗ ಉಪ್ಪೇನು ಬೇಡ, ಆಮೇಲೆ ಮಸಾಲೆ ಹಾಕಿದ್ಮೇಲೆ ಒಂದ್ಸಲ ನೋಡಿ ಹಾಕೊಂಡ್ವಾ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ಸ್ವಲ್ಪ ಹಾಕಿ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನು, 1 ಸ್ಪೂನ್ ಖಾರದ ಪುಡಿ, ನಿಮ್ಮ ರುಚಿಗೆ ತಕ್ಕಷ್ಟು,
ನೀವು ಇವಾಗ ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ಹಾಕೋದ್ರಿಂದ ಕಾಳಿಗೆ ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ. ನೋಡಿ, ಚೆನ್ನಾಗಿ ಇದೊಂದು 5 ನಿಮಿಷ ಫ್ರೈ ಆಗಲಿ, ಕಾಳೆಲ್ಲ ಉಪ್ಪು ಖಾರ ಇಟ್ಕೊಳ್ಳಿ. ಅಷ್ಟರೊಳಗೆ ನಾವು ಹುರಿದಿರೋ ಮಸಾಲೆನ ರುಬ್ಕೊಂಬರೋಣವಾ. ಬನ್ನಿ, ಈಗ ಮಸಾಲೆನ ನಯಸ್ಸಾಗಿ ರುಬ್ಕೊಂಬರೋಣವಾ. ಈ ಮಸಾಲೆ ಏನಪ್ಪ ಅಂತಂದರೆ, ಮಸಾಲೆ ತರಿ ಇರಬಾರ್ದು, ಫುಲ್ ನಯಸ್ಸಾಗಿರಬೇಕು. ಆವಾಗ ಗ್ರೇವಿ ಭಾಳ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಗೋಡಂಬಿ, 2 ಏಲಕ್ಕಿ, ಒಂದು 4 ಲವಂಗ, ಸ್ವಲ್ಪ ಚಕ್ಕೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ತೀನಿ. ಈಗ ಪೇಸ್ಟ್ ಮಾಡ್ಕೊಂಬರೋಣವಾ. ಬನ್ನಿ, ಹಾಗಿದ್ರೆ ನೋಡಿ, ಇಷ್ಟು ನಯಸ್ಸಾಗಿದೆ. ಇಷ್ಟು ನಯಸ್ಸಾದರೆ ಸಾಕು. ಈಗ ಇದನ್ನು ಮಸಾಲೆಗೆ ಹಾಕೋಣ. ಈಗ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಸಾಲೆ ಹಾಕ್ತೀನಿ ನಾನು. ನೋಡಿ, ಚೆನ್ನಾಗಿ ಮಸಾಲೆ ಹಾಕಿದೆ. ಈಗ ಒಂದು 4 ಕುದಿ ಬಂದರೆ ಇದು ಸಖತ್ತಾಗಿರೋ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ಭಾಳ ತೆಳು ಮಾಡಬಾರ್ದು, ಇಷ್ಟೇ ಇರಬೇಕು ಗ್ರೇವಿ, ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಸ್ವಲ್ಪ. ಈ ಕುದಿಯೋ ಟೈಮಲ್ಲಿ ಕಸೂರಿ ಮೇಥಿನ ಉದುರಿಸ್ತೀನಿ. ಈ ಕಸೂರಿ ಮೇಥಿ ಲಾಸ್ಟಿಗೆ ಉದುರಿಸೋದ್ರಿಂದ ಸಖತ್ತಾಗಿರೋ ಫ್ಲೇವರ್ ಬರುತ್ತೆ. ಫಸ್ಟಿಗೆ ಹಾಕಬಾರ್ದು, ಫಸ್ಟಿಗೆ ಹಾಕಿದರೆ ಅದು ಅದೇ ಬೇರೆ ಟೇಸ್ಟ್ ಬರುತ್ತೆ. ಲಾಸ್ಟಿಗೆ ಹಾಕಿದರೆ ಭಾಳ ಚೆನ್ನಾಗಾಗುತ್ತೆ. ಈಗ ಒಂದು 5 ನಿಮಿಷ ಫ್ರೈ ಆದರೆ ಕಾಬೂಲ್ ಕಡಲೆಕಾಳು ಮಸಾಲ ರೆಡಿ. ಈಗ ಕಾಬೂಲ್ ಕಡಲೆಕಾಳು ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದೆ, ರೆಡಿನೂ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋಣ. ಈಗ ಕಾಬೂಲ್ ಕಡಲೆಕಾಳು ಮಸಾಲೆ ರೆಡಿ ಇದೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಮಾಡಿದ್ದೀನಿ. ಪೂರಿ ಜೊತೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳೋಣ ಬನ್ನಿ. ಈಗ ಪೂರಿ ಜೊತೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ. ನೋಡಿ ಎಷ್ಟು ಕಾಳು ಚೆನ್ನಾಗಿ ಬೆಂದಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ನೀವು ಯಾವ ರೆಸ್ಟೋರೆಂಟಿಗೆ ಹೋದ್ರೂ ಇಂಥ ಟೇಸ್ಟ್ ಸಿಗೋದಿಲ್ಲ. ಮಸ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಾಯ್.